ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯ ಕಲಾವಿದರಿಗೆ ಸಮಾಜದಲ್ಲಿ ಉತ್ತಮವಾದಂತಹ ಗೌರವ ಸಿಕ್ಕುವಂತಹ ದಿವಸ ಇವತ್ತು. ಹಾಗಾಗಿ ನಿಮ್ಮ ಕಲೆಗೆ ಪ್ರೋತ್ಸಾಹವಾಗಲಿ, ಗೌರವವಾಗಲಿ, ಉತ್ತಮವಾದಂತಹ ಪ್ರತಿಸ್ಪಂದನೆಯಾಗಲಿ ಇದೆ ಅನ್ನುವಂಥದ್ದನ್ನು ಮನಗಾಣಬೇಕಾದಂಥದ್ದು. ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಈ ದಿವಸ ಶುಭವಾಗಿಲ್ಲ. ಗೊಂದಲದ ಪರಿಸ್ಥಿತಿ, ಹಲವಾರು ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಯಾವ ವಿಷಯವನ್ನು ನಾನು ತೆಗೆದುಕೊಂಡು ತೀರ್ಮಾನ ಮಾಡಬೇಕು ಅನ್ನುವಂಥದ್ರಲ್ಲೇ ಗೊಂದಲವಾಗುತ್ತೆ. ಅಷ್ಟೊತ್ತಿಗೆ ಇಡೀ ದಿವಸ ಕಳೆಯುವಂಥದ್ದಾಗತ್ತೆ. ನಿಮ್ಮ ಮಾತು ಬಹಳ ನಿಯಂತ್ರಣದಲ್ಲಿರಬೇಕು, ಮಾತು ಬಹಳ ಮಿತವಾಗಿರಬೇಕು. ಆಡುವಂತಹ ಕೆಲವು ಮಾತುಗಳು ಕೂಡ ಬಹಳ ಸ್ಪಷ್ಟವಾಗಿ ಗೌರವಯುತವಾಗಿ ಇರಬೇಕು ಅಂತಕ್ಕಂಥದ್ದು. ಬಾಕಿ ಇರತಕ್ಕಂತಹ ಕೆಲಸಗಳು ಏನೇ ಇದ್ದರೂ ಕೂಡ ನಿಧಾನವಾಗಿ ಪೂರ್ಣಗೊಳ್ಳುವಂತಹ ದಿವಸ ಇದಾಗಿರುತ್ತೆ. ಸರ್ಕಾರಿ ನೌಕರರಿಗೆ ಮುಂದಿನ ದಿನಮಾನದಲ್ಲಿ ಏನೋ ಅನುಕೂಲವಾಗುತ್ತೆ ಅನ್ನುವಂತಹ ಸಿಹಿ ಸುದ್ದಿ ಬಹಳ ಸಂಚಲನವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಾಗತ್ತೆ. ವಾಗ್ದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ನಿಮ್ಮ ವೃತ್ತಿ, ವ್ಯಾಪಾರ, ವ್ಯವಹಾರ ಇತ್ಯಾದಿಗಳಲ್ಲಿ ಪ್ರಗತಿಯನ್ನು ಕಾಣತಕ್ಕಂತಹ ದಿವಸ, ಅದರಲ್ಲಿ ಅನುಕೂಲವನ್ನು ನೋಡ್ತಕ್ಕಂತಹ ದಿವಸ, ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ತಕ್ಕಂತಹ ದಿವಸ, ಅದರಿಂದ ಆಗುವಂತಹ ಲಾಭ ನಿಮಗೆ ವಿಶೇಷವಾಗಿ ಸಿಕ್ಕುವಂತಹ ದಿವಸವಾಗುತ್ತೆ. ನಿಮ್ಮ ಮಾತಿನಿಂದಲೇ ನಿಮಗೆ ತೊಂದರೆ ಆಗ್ತಕ್ಕಂಥದ್ದು. ಮಾತಾಡುವಾಗ ನಿಮ್ಮ ಮನಸ್ಸಿಗೆ ಏನನ್ಸ್ಬಿಡುತ್ತೋ ಅಥವಾ ಯಾವುದು ಒಳಗಡೆ ಇರುತ್ತೋ ಅದನ್ನೇ ಮಾತಾಡಿಬಿಡ್ತೀರಿ. ಆದರೆ ಎದುರುಗಡೆ ಇರತಕ್ಕಂತಹ ವ್ಯಕ್ತಿ, ಅಲ್ಲಿಯ ವಾತಾವರಣ, ನಿಮ್ಮ ಸ್ಥಾನ, ನಿಮ್ಮ ಗೌರವ ಇವೆಲ್ಲವನ್ನು ಗಣನೆಗೆ ತೆಗೆದುಕೊಳ್ಳದೇ ಇದ್ದಾಗ ಅದು ತೊಂದರೆಯಾಗತ್ತೆ ಅನ್ನುವಂಥದ್ದು. ಮಾತೆ ಮುತ್ತು, ಮಾತೆ ಮೃತ್ಯು ಅನ್ನುವಂತಹ ಒಂದು ಮಾತಿದೆ, ಅತಿ ಪ್ರಸಿದ್ಧವಾದಂಥದ್ದು. ಆದ್ದರಿಂದ ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆ ಇರಬೇಕು. ಶಾಸ್ತ್ರವೂ ಕೂಡ ಇದನ್ನೇ ಹೇಳುತ್ತೆ. ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೇ, ಜಿಹ್ವಾಗ್ರೇ ಮಿತ್ರಬಾಂಧವಾಹ, ಜಿಹ್ವಾಗ್ರೇ ಬಂಧನಂ ಪ್ರಾಪ್ತಂ ಜಿಹ್ವಾಗ್ರೇ ಮರಣಂ ಧ್ರುವಂ ಅನ್ನುವಂತಹ ಮಾತನ್ನು ಶಾಸ್ತ್ರವೂ ಹೇಳುತ್ತೆ. ಹಾಗಾಗಿ ಮಾತಿನ ಬಗ್ಗೆ ಸರಿಯಾದಂತಹ ನಿಗಾ ಇರಬೇಕಾದಂಥದ್ದು. ಕೈಗೆ ಬರಬೇಕಾದಂತಹ ಹಣ ಬರೋದಿಲ್ಲ, ತಾಳ್ಮೆ ಕಳ್ಕೊಳ್ಬಾರ್ದು. ಇವೆಲ್ಲ ಎಚ್ಚರಿಕೆ. ಅಷ್ಟಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ತುಂಬ ಪರಿಶ್ರಮದಿಂದ ಎಲ್ಲ ಕೆಲಸಗಳನ್ನು ಮಾಡಬೇಕಾಗತ್ತೆ. ಕಠಿಣ ಪರಿಶ್ರಮ ಇಲ್ಲ ಅಂತಾದರೆ ಯಾವ ಕೆಲಸಗಳೂ ಕೂಡ ಅಷ್ಟು ಸುಲಭವಾಗಿ ಆಗದೇ ಇರತಕ್ಕಂತಹ ದಿವಸ. ಚಿತ್ರೋದ್ಯಮ ಕ್ಷೇತ್ರದಲ್ಲಿ, ನಾಟಕ ಕ್ಷೇತ್ರದಲ್ಲಿ, ರಂಗಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಮಾಡುವಂಥವ್ರಿಗೆ ಉತ್ತಮ ಅವಕಾಶಗಳು, ಒಳ್ಳೆಯ ಗೌರವ, ಸಂಭಾವನೆ, ಲಾಭ ಎಲ್ಲವನ್ನೂ ಕೂಡ ನೋಡಲಿಕ್ಕೆ ಅವಕಾಶಗಳು ಇವತ್ತು ಆಗತ್ತೆ. ಹೊಸದಾಗಿ ಚಿತ್ರರಂಗಕ್ಕೆ ಸೇರಬೇಕು ಅಂತ ಹೇಳಿ ಇರತಕ್ಕಂಥವ್ರಿಗೆ ಶುಭವಾದಂತಹ ದಿವಸ. ನಿಮ್ಮ ಪ್ರತಿಭೆಗೆ ಸರಿಯಾದಂತಹ ಒಂದು ವೇದಿಕೆ ಅಥವಾ ಸರಿಯಾದಂತಹ ಒಂದು ಅವಕಾಶ ನಿಮಗೆ ಸಿಕ್ಕತ್ತೆ ಅನ್ನುವಂಥದ್ದು. ವಿಜ್ಞಾನ ವಿಷಯದಲ್ಲಿ ಅಭ್ಯಾಸ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದಂತಹ ದಿವಸ ಇದು ಅಂತ ಹೇಳಬೇಕು. ಇವೆಲ್ಲವನ್ನು ಗಮನಿಸಿದಾಗ ದಿನ ಸಾಧಾರಣವಾಗಿದ್ದರೂ ನಮಗೆ ಉತ್ತಮವಾದಂತಹ ಫಲವನ್ನೇ ಕೊಡುತ್ತೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಕುಲದೇವತಾ ಆರಾಧನೆಯನ್ನು ಮಾಡಿ ದೊಡ್ಡವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಶುಭವಾಗಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂತಹ ಸೂಚನೆ ತುಂಬ ಇದೆ. ಯಾವುದೇ ಕಾರಣಕ್ಕೂ ಸ್ವಯಂ ವೈದ್ಯವನ್ನು ಮಾಡದಲೇ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ನಿಮ್ಮ ಆರೋಗ್ಯ, ನಿಮ್ಮ ಜೀವ ಎಲ್ಲವೂ ಕೂಡ ಮುಖ್ಯ ಅನ್ನುವಂತಹ ಭಾವನೆ ನಿಮಗೆ ಗೊತ್ತಾಗಬೇಕು. ವಿದ್ಯಾರ್ಥಿಗಳಿಗೆ ತುಂಬ ಲಾಭದ ದಿವಸ. ಹಾಗಾಗಿ ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಇನ್ನಷ್ಟು ಮತ್ತಷ್ಟು ಸಾಧನೆಗೆ ಅವಕಾಶವನ್ನು ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಸೂಕ್ಷ್ಮ ಕೆಲಸಗಳಲ್ಲಿ, ಸೂಕ್ಷ್ಮ ಕ್ಷೇತ್ರಗಳಿಗೆ ಹೋದಾಗ ತುಂಬ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಎಲ್ಲ ರೀತಿಯಿಂದಲೂ ಕೂಡ ಆಪತ್ತಿಗೆ ಅವಕಾಶಗಳಿರುತ್ತೆ. ನಾವು ಯಾವಾಗ ಎಚ್ಚರ ತಪ್ತೀವಿ ಆಗ ಆಪತ್ತು ನಮ್ಮನ್ನು ಆವರಿಸ್ಕೊಳ್ತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ಹೆಚ್ಚಿನ ತೊಂದರೆ ಆಗ್ತಕ್ಕಂಥದ್ದು ಕೇವಲ ನಿಮಗೆ ಮಾತ್ರ ತೊಂದರೆ ಅಲ್ಲ, ನಿಮ್ಮನ್ನು ಆಶ್ರಯ ಮಾಡಿಕೊಂಡಿರ್ತಕ್ಕಂಥವ್ರಿಗೆ,
ನಿಮ್ಮ ಪೋಷಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಇದರಿಂದ ನೋವಾಗ್ತಕ್ಕಂಥದ್ದಾಗಬಹುದು. ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.